ಫಸ್ಟ್ ಸ್ಟಾರ್ಟಿಂಗೇ ಅಪ್ಪು ಸರ್ ಥರ ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಮೆಚ್ಕೊಂಡವ್ರನ್ನ ತುಂಬ ಇಷ್ಟಪಟ್ಟವ್ರನ್ನ ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರು ಕನಸು. ಇಫ್ ಇನ್ ಕೇಸ್ ಅಪ್ಪು ಸರ್ ಏನಾದರೂ ಇದ್ದಿದ್ರೆ KD ಸಿನಿಮಾಗೆ ಯಾವ ರೀತಿ ರಿವ್ಯೂ ಕೊಡ್ತಿದ್ರು ಅದನ್ನ ಲೈಫಲ್ಲಿ ಮೊದಲೇಕಿತ ಮಚ್ಚಿಡ್ದೀವ್ನೆ ಅಪ್ಪಿ ತಪ್ಪಿ ಯಾರಾದ್ರೂ ಉಳ್ಕೊಂಬಿಟ್ರು ಕೊಚ್ಚಾಕ್ಬಿಡ್ತೀನಿ. ನಮ್ಮ ತಂದೆಯವ್ರು ಹೇಳ್ತಾರೆ ಒಂದ್ಸಲ ಕೆನ್ನೆ ನಿಂಗೆ ಅಂದಿದ್ರು ಅಪ್ಪು ಸರ್ ನಿನಗೆ ಅಂತ. ಹೇ ಡೌಟ್ ರಾಜ, ನಾ ಡೌಟ್ ಇಟ್ಕೊಂಡಿಲ್ಲ ಕಣೋ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋ ನಾವಾಗಿರ್ಬೇಕು. ಸರ್ ಏನೋ ಇದ್ದಿದ್ರೆ ಇದೇ ಡೈಲಾಗ್ನ ಯಾವ ರೀತಿ ಹೇಳ್ತಿದ್ರು ಅಂತ. ಮೇಡಮ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಸ್ಟೋರಿ. ಒಂದೂರು ಒಬ್ಬ ಶ್ರೀಮಂತ, ಸಿಚುವೇಶನ್ ಚೇಂಜ್ ಆದರೂ ಕ್ಯಾರೆಕ್ಟರ್ ಚೇಂಜ್ ಆಗದಿರೋ ಥರ ಬದುಕದೆ ರಿಯಲ್ ರೇಂಜ್. ಅವ್ರ ವಾಯ್ಸ್ ಇವತ್ತು ಮಿಮಿಕ್ರಿ ಮಾಡ್ತಿದ್ದೀನಿ ಅಂದರೆ ಮೇ ಬಿ ಇಟ್ಸ್ ಅವ್ರದ್ದೇ ಗಿಫ್ಟ್ ಇರಬೇಕು ಅಂತ. ಆ್ಯಸ್ ಎ ಅಭಿಮಾನಿಯಾಗಿ ಸಖತ್ ಕಷ್ಟ ಆಯಿತು ನನಗೆ ಅವರು ಇಲ್ಲ ಅಂತ. ಸೊ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಅಪ್ಪು ಸರ್ ನಿಮ್ಮ ವಾಯ್ಸ್ನ ಒಂದು ನನಗೆ ಗಿಫ್ಟಾಗಿ ಕೊಟ್ಬಿಡಿ. ಪರಮಾತ್ಮನಿಗೆ ಧ್ವನಿ ಆಗೋದು ಅಂತಂದರೆ ಬಟ್ ಅವ್ರು ಇಲ್ಲ ಅನ್ನೋದನ್ನು ನಾನಂತೂ ಅಕ್ಸೆಪ್ಟ್ ಮಾಡಿಲ್ಲ, ಅವ್ರ ಅಭಿಮಾನಿಗಳಿಗೂ ಅಕ್ಸೆಪ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಕರುನಾಡಿನ ಪರಮಾತ್ಮ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್, ಇವ್ರನ್ನ ನೆನೆದೇ ಇರೋ ದಿನ ಇಲ್ಲ, ನೆನೆದೇ ಇರೋ ಕ್ಷಣ ಇಲ್ಲ. ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರು ಬೆರೆತು ಹೋಗಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಯಾವತ್ತೂ ಕೂಡ ಅನಿಸಿಲ್ಲ. ಯಾಕಂತಂದರೆ ಪ್ರತಿ ಕ್ಷಣ ಕೂಡ ಕನ್ನಡಿಗರು ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಈ ವಿಚಾರದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅಪ್ಪು ಸರ್ ಬಗ್ಗೆ ಏನಾದರೂ ಒಂದು ಸೆಗ್ಮೆಂಟ್ ಮಾಡಿ, ಸ್ಪೆಷಲ್ ಕಾರ್ಯಕ್ರಮ ಮಾಡಿ ಅಂತ ನಮ್ಮ ವೀಕ್ಷಕರು ಕಮೆಂಟ್ಸ್ನಲ್ಲಿ ಆಗ್ತಾನೆ ಇದ್ರು. ಸ್ಪೆಷಲ್ಲಾಗಿ ಈ ಕಾರ್ಯಕ್ರಮ, ಈ ಸೆಗ್ಮೆಂಟ್ನ ಅಪ್ಪು ಸರ್ ಅಭಿಮಾನಿಗಳಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ತಂದಿದ್ದೀನಿ. ಅದು ಒಂದು ಸ್ಪೆಷಲ್ ಟ್ಯಾಲೆಂಟ್ ಜೊತೆಗೆ ಬಂದಿದ್ದೀನಿ ಈ ಸೆಗ್ಮೆಂಟನ್ನು ಮಾಡಲಿಕ್ಕೆ. ನಮ್ಮ ಜೊತೆ ಇದ್ದಾರೆ ಅಮರ್ ಕುಶಾಲ್ ಅವರು. ಇವರಿಗೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ, ಅಪ್ಪು ಸರ್ ಥರ ಮಿಮಿಕ್ರಿ ಮಾಡ್ತಾರೆ ಇವರು. ಜಾಸ್ತಿ ಹೊತ್ತು ಕಾಯಿಸೋದಕ್ಕೆ ಹೋಗೋದಿಲ್ಲ. ಸ್ಟಾರ್ಟಿಂಗ್ನಲ್ಲೇ ಅವ್ರ ಕೈಲಿ ನಿಮ್ಗೊಂದು ಡೈಲಾಗನ್ನು ಹೇಳಿಸ್ತೀನಿ ಅಪ್ಪು ಸರ್ದು. ಅಪ್ಪು ಸರ್ ಧ್ವನಿನ ಮಿಮಿಕ್ರಿ ಮಾಡೋರನ್ನ ನಾನು ತುಂಬ ಜನ ನೋಡಿದ್ದೀನಿ, ಆದರೆ ಇಷ್ಟು ಪರ್ಫೆಕ್ಷನ್ ಯಾರನ್ನೂ ನೋಡಿರಲಿಲ್ಲ. ಹಾಗಾಗಿ ಬ್ರೋ ನಿಮ್ದು ಏನಾದರೂ ಒಂದು ಇಂಟರ್ವ್ಯೂ ಮಾಡ್ಬೋದಾ ಅಂತ ಕೇಳಿದ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಇವತ್ತು ಅಮರ್ ಕುಶಾಲ್ ಅವರು. ಹೇಗಿದ್ದೀರಾ ಬ್ರೋ? ಫಸ್ಟ್ ಸ್ಟಾರ್ಟಿಂಗೇ ಅಪ್ಪು ಸರ್ ಥರ ಏನಾದರೂ ಒಂದು ಬ್ರೋ ವೀಕ್ಷಕರಿಗೆ. ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಮೆಚ್ಕೊಂಡವ್ರನ್ನ, ತುಂಬ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ಹೊರಡಿಸಿದ್ರು ಅದು ಚಿಕ್ಕದಾಗುತ್ತೆ. ಸೊ ಹಲವಾರು ಜನ ಯಾರು ನನ್ನ ಇಷ್ಟಪಡ್ತೀರೋ ಅವ್ರನ್ನ ಯಾವಾಗಲೂ ಇಲ್ಲಿಟ್ಕೊಂಡಿರ್ತೀನಿ. ಸೊ ಥ್ಯಾಂಕ್ ಯು. ಸೂಪರ್ ಬ್ರೋ, ಸೂಪರ್. ಅಮರ್ ಕುಶಾಲ್ ಯಾರು? ಅಮರ್ ಕುಶಾಲ್ಗೆ ಅಪ್ಪು ಸರ್ ಮೇಲೆ ಇಷ್ಟು ಪ್ರೀತಿ ಯಾಕೆ? ಆ ಮಿಮಿಕ್ರಿ ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ? ಸೊ ನಾನು ಒಂದು 14 ವರ್ಷದಿಂದ ನಾನು ಮಿಮಿಕ್ರಿ ಮಾಡ್ತಾಯಿದ್ದೀನಿ. ಲೈಕ್ ಆ್ಯಕ್ಟಿಂಗು, ಮಿಮಿಕ್ರಿ ಅಂತ ತುಂಬ ಇಂಟ್ರೆಸ್ಟ್ ಇದೆ ಚಿಕ್ಕ ವಯಸ್ಸಿಂದನೂ ಕೂಡ. ಸೊ ಹೀಗೆ ನಾನು ಬೈ ಬರ್ತ್ ಅಪ್ಪು ಸರ್ ಫ್ಯಾನ್ ಅಂತ ಹೇಳಿದ್ರೆ ತಪ್ಪಿಲ್ಲ ಅದರಲ್ಲಿ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಅವರು ಮಾಡೋ ಸಿನಿಮಾಗಳನ್ನ ಫಸ್ಟ್ ಶೋ ಆಗಿಲ್ಲ ಅಂತಂದರೂ ಥಿಯೇಟ್ರಲ್ಲೇ ಕುತ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದಿರೋ ನಾನು. ಸೊ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಅವ್ರ ವಾಯ್ಸ್ ಇವತ್ತು ಮಿಮಿಕ್ರಿ ಮಾಡ್ತಿದ್ದೀನಿ ಅಂದರೆ ಮೇ ಬಿ ಇಟ್ಸ್ ಅವ್ರದ್ದೇ ಗಿಫ್ಟ್ ಇರಬೇಕು ಅಂತ ನಾನು ಭಾವಿಸ್ತೀನಿ. ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೆನೆ ನಾನು ನಿಮ್ಮನ್ನ ಮಾತಾಡಿಸಿದಾಗ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ದೆ, ಯಾವುದೋ ಒಂದು ಸಿನಿಮಾ ಟೀಮ್ನವರು ಕೂಡ ನಿಮ್ಮನ್ನ ಕರೆದು ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ ಅಪ್ಪು ಸರ್ ಥರ ವಾಯ್ಸ್ ಮಾಡಿ. AI ಅಪ್ಪು ಸರ್ನ ಕರೆಸಿ ಅದಕ್ಕೆ ನಿಮ್ಮ ವಾಯ್ಸ್ನ ಮ್ಯಾಚ್ ಮಾಡಿ ಡಬ್ ಮಾಡಿಸಿದ್ದಾರೆ. ಅದಕ್ಕೆ ಎಷ್ಟು ಖುಷಿ ಆಗುತ್ತೆ, ಯಾಕಂತಂದರೆ ಪರಮಾತ್ಮನಿಗೆ ಧ್ವನಿ ಆಗೋದು ಅಂತಂದರೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದರೆ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ. ಸೊ ಅಪ್ಪು ಸರ್ ಅವರ ಧ್ವನಿ ನಿಮ್ಮಲ್ಲಿದೆ ಅಂತ. ಸೊ ಆದಷ್ಟು ಎಷ್ಟೋ ಜನ ಅಭಿಮಾನಿಗಳು ಕೂಡ ಕೇಳ್ತಾರೆ, ಅಪ್ಪು ಸರ್ ಅವರ ಧ್ವನಿ ಮುಖಾಂತರ ನಾನು ನಿಮ್ಮ ಜೊತೆ ಮಾತಾಡಬೇಕು ಬ್ರೋ. ಸೊ ಆದಷ್ಟು ನಮಗೊಂದು ವಾಯ್ಸ್ ನೋಟ್ಗಳು ಕಳಿಸ್ಕೊಡಿ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಅಂತ. ಸೊ ನಾನು ಆದಷ್ಟು ಕೆಲವರಿಗೆ ಎಲ್ರಿಗೂ ವಾಯ್ಸ್ ನೋಟ್ಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ. ಸೊ ಅದರಲ್ಲೂ ಇನ್ನೂ ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಒಂದೊಂದು ಟೈಮ್ ಬೇಜಾರಾಗುತ್ತೆ ನನಗೂ ಕೂಡ. ಬಟ್ ಅವ್ರು ಇಲ್ಲ ಅನ್ನೋದನ್ನು ನಾನಂತೂ ಅಕ್ಸೆಪ್ಟ್ ಮಾಡಿಲ್ಲ, ಅವ್ರ ಅಭಿಮಾನಿಗಳಿಗೂ ಅಕ್ಸೆಪ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಅಪಟ ಅಭಿಮಾನಿ. ಹಾಗಾಗಿ ನಾನು ನಿನ್ನೆ ನಿಮ್ಮನ್ನ ರೆಕಗ್ನೈಸ್ ಮಾಡಿದೆ. ಯಾಕಂತಂದರೆ ನೀವು ನೆನ್ನೆ ನೋಡಿದ ತಕ್ಷಣ ಅಮರ್ ಕುಶಾಲ್ ಅವರಲ್ವಾ ಅಪ್ಪು ಸರ್ ಥರ ಮಿಮಿಕ್ರಿ ಮಾಡ್ತಾರೆ ಅಂತ. ಬಟ್ ನನಗೆ ಏನನ್ಸುತ್ತೆ ಅಂದರೆ, ಅಪ್ಪು ಸರ್ ಥರ ರೇರ್ ವಾಯ್ಸ್ ಎಲ್ಲೂ ಇಲ್ಲ. ಅವ್ರ ಥರ ವಾಯ್ಸ್ನ ಯಾರೂ ಮಿಮಿಕ್ರಿ ಮಾಡೋಕ್ಕಾಗಿಲ್ಲ. ತುಂಬ ಜನ ಕರ್ನಾಟಕದಲ್ಲಿ ಟ್ಯಾಲೆಂಟೆಡ್ ಮಿಮಿಕ್ರಿ ಆರ್ಟಿಸ್ಟ್ಗಳಿದ್ದಾರೆ. ಆ ಟ್ಯಾಲೆಂಟ್ಗಳಿಗೂ ಕೂಡ ಅಪ್ಪು ಸರ್ ಧ್ವನಿನ ಮಿಮಿಕ್ರಿ ಮಾಡೋದಕ್ಕೆ ಆಗಿಲ್ಲ. ತುಂಬಾ ಟ್ರೈ ಮಾಡಿದ್ದಾರೆ, ಬಟ್ ಬಂದಿಲ್ಲ. ಬಟ್ ನಿಮ್ಮ ವಾಯ್ಸ್ ಕೇಳಿದಾಗ, ನಿಮ್ಮ ಮಿಮಿಕ್ರಿ ಕೇಳಿದಾಗ, ಯಪ್ಪ ಹೆಂಗಿದು ಪುನೀತ್ ರಾಜ್ಕುಮಾರ್ ಸರ್ ಥರನೇ ಮಾತಾಡ್ತಾರೆ, ಅಪ್ಪು ಅವ್ರ ಥರ ನಮ್ಮ ಅಪ್ಪು ಅವರೇ ಏನಾದರೂ ಮಾತಾಡ್ತಿದ್ದಾರೆ ಅನ್ನೋಷ್ಟು. ಫಸ್ಟ್ ಸ್ಟಾರ್ಟಿಂಗ್ ನಾನು ನೋಡಿದಾಗ ನೆನೆ ನಿಮ್ಗೆ ಹೇಳಿದೆ ಏನಾದರೂ ಡೂಪ್ ಏನಾದ್ರು ಯೂಸ್ ಮಾಡ್ತಿದ್ದಾರಾ ಅಂತ. ಬಟ್ ನೀವು ನಿನ್ನೆ ಮಾತಾಡಿಸ್ದಾಗ ಗೊತ್ತಾಯಿತು ಇದು ರಿಯಲ್ ಅಂತ. ಹೇಗೆ ಸಾಧ್ಯ ಆಯಿತು?
ಸೊ ಇಲ್ಲ ಯಾವುದು ಕೂಡ ಡೂಪ್ ಏನು ಮಾಡಿಲ್ಲ. ಸೊ ಎಲ್ಲ ಒರಿಜಿನಲ್ ವಾಯ್ಸೇ. ನನಗೂ ಕೂಡ ತುಂಬ ಕಷ್ಟ ಆಯಿತು ಅಪ್ಪು ಸರ್ ಅವರ ವಾಯ್ಸ್ ಕಲಿಯೋಕ್ಕೆ. ಯಾಕೆಂತಂದರೆ ನಾನು ಯಾವುದೇ ಒಂದು ಆ್ಯಕ್ಟರ್ನ ಅಬ್ಸರ್ವ್ ಮಾಡಿದ್ರು ವಿತಿನ್ 1 ವೀಕ್ ಆರ್ 2 ವೀಕಲ್ಲೇ ನಾನು ಅದನ್ನು ಕಲ್ತ್ಕೊತಿದ್ದೆ. ಯಾಕೆಂದರೆ ಅವ್ರ ಥರ ಹೆಂಗೆ ಮಾತಾಡ್ತಾರೆ, ಯಾಕೆಂದರೆ ಅಬ್ಸರ್ವೇಷನ್ ಇಸ್ ದ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಅವ್ರನ್ನ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಅಬ್ಸರ್ವ್ ಮಾಡಿ ವಿತ್ ಆ್ಯಕ್ಷನ್ಸ್, ಲೈಕ್ ಅವ್ರು ಯಾವ ರೀತಿ ಆ್ಯಕ್ಷನ್ ಮಾಡ್ತಾರೆ. ಸೊ ಆ ಆ್ಯಕ್ಷನ್ ಮಾಡ್ತಾ ನನ್ನೊಳಗೆ ಅದು ವಾಯ್ಸ್ ಬರುತ್ತೆ. ಮೇ ಬಿ ಇಟ್ಸ್ ಗಾಡ್ ಗಿಫ್ಟ್ ಅಂತ ಅನಿಸುತ್ತೆ. ಸೊ ಹೀಗೆ ಅಪ್ಪು ಸರ್ ಅವ್ರದ್ದು ಕೂಡ ಮಿಮಿಕ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ ಅವರು ದಿವಂಗತರ ಆದಮೇಲೆ. ಸೊ ಅಪ್ಪು ಸರ್ ಅವರು ನಾನು ಯಾಕೆಂದರೆ ತುಂಬ ಎಮೋಷ್ನಲ್ ಆಗುತ್ತೆ. ಆ್ಯಸ್ ಎ ಅಭಿಮಾನಿಯಾಗಿ ಸಖತ್ ಕಷ್ಟ ಆಯಿತು ನನಗೆ. ಅವರು ಇಲ್ಲ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಸುಮಾರು ದಿನ ಆಯಿತು. ಸೊ ಇಲ್ಲ, ಲೈಕ್ ಲೆಟ್ಸ್ ಟ್ರೈ ದಿಸ್ ಅಂತ ಹೇಳಿ ಅಪ್ಪು ಸರ್ ಅವ್ರ ವಾಯ್ಸ್ನ ಆದಷ್ಟು ನಾನು ಟ್ರೈ ಮಾಡ್ತಿದ್ದೆ. ಒಂದು 2 to 3 ಮಂತ್ ಅನಿಸುತ್ತೆ. ನಾನು ಯಾವ ಒಂದು ಆ್ಯಕ್ಟರ್ಗೂ ಕೂಡ ಇಷ್ಟೊಂದು ಟ್ರೈ ಮಾಡಿದವನು ನಾನಲ್ಲ. ಅಷ್ಟು ಅಪ್ಪು ಸರ್ ವಾಯ್ಸ್ನ ಟ್ರೈ ಮಾಡಿದೆ. ಒನ್ಸ್ ಹಿಂಗೆ ಮಾಡ್ತಾ ನನ್ನಲ್ಲಿ ಬರ್ತಿದೆ ಅಪ್ಪು ಸರ್ ವಾಯ್ಸ್ ಅಂತ ಅಂದಾಗ ಅವ್ರ ಫೋಟೋ ಮುಂದೆ ನಿಂತು ಅಪ್ಪು ಸರ್ ಲೈಕ್ ನಿಮ್ಮ ವಾಯ್ಸ್ ಅನ್ನೋದು ನನಗೆ, ಸೊ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಅಪ್ಪು ಸರ್ ನಿಮ್ಮ ವಾಯ್ಸ್ನ ಒಂದು ನನಗೆ ಗಿಫ್ಟಾಗಿ ಕೊಟ್ಬಿಡಿ ಅಂತ ಕೇಳ್ಕೊಂಡಿದ್ದ ಕ್ಷಣಗಳು ಕೂಡ ಇದೆ ಎಷ್ಟೋ ಸಲ. ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಸೊ ಅಪ್ಪು ಸರ್ ಅವರ ವಾಯ್ಸ್ ಬಂತು. ಆಮೇಲೆ ಅದಕ್ಕೂ ಮೇಯ್ನ್ ಕಾರಣ ಅಂತಂದರೆ ನಮ್ಮ ತಂದೆ. ಯಾಕೆಂದರೆ 99% ನಾನು ಅಪ್ಪು ಸರ್ ವಾಯ್ಸಲ್ಲಿ ಮಾತಾಡ್ತಿದ್ರು, ಇನ್ನೂ 1% ಬರಬೇಕು ಬಿಡಬೇಡ, ಇನ್ನೂ ಟ್ರೈ ಮಾಡು ಅಂತ ಹೇಳಿ ಅಷ್ಟು ನನಗೆ ಪ್ರಾಕ್ಟೀಸ್ ಮಾಡಿಸೋರು ಮನೇಲಿ. ಸೊ ಮಾಡ್ತಾ ಹಾಗೆ ಅಪ್ಪು ಸರ್ ಅವರ ವಾಯ್ಸ್ ಬಂತು. ಮೊದಲನೇ ಡೈಲಾಗ್ ಯಾವ ಮಿಮಿಕ್ರಿ ಪ್ರಾಕ್ಟೀಸ್ ಮಾಡಿದ್ರಿ? ಏನು ಬಂತು ನಿಮ್ಮ ಬಾಯಲ್ಲಿ ಮೊದಲನೇ ಪದ ಅಪ್ಪು ಸರ್ ಧ್ವನಿಯಲ್ಲಿ? ಲೈಕ್ ನನಗೆ ಅಪ್ಪು ಸರ್ ಅವರ ಮಿಮಿಕ್ರಿ ಕಲ್ತಿದ್ದಕ್ಕೂ ಒಂದು ಉದ್ದೇಶ ಇದೆ. ಯಾಕೆ ಅಂತಂದರೆ ಜೇಮ್ಸ್ ಮೂವಿ ನೋಡೋಕ್ಕೆ ಅಂತ ಹೋಗಿದ್ದೆ, ಫಸ್ಟ್ ಶೋ. ಆಗ ನನಗೆ ಶಿವರಾಜ್ ಕುಮಾರ್ ಸರ್ ಅವರು ವಾಯ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಅಪ್ಪು ಸರ್ಗೆ. ನನಗೆ ಅದು ಏನೋ ಒಂಥರ ಸ್ಕ್ರೀನ್ ಮೇಲೆ ಅವ್ರನ್ನ ವಿತೌಟ್ ಅವ್ರ ವಾಯ್ಸ್ ನನಗೆ ನೋಡೋಕ್ಕೆ ಇಷ್ಟನೇ ಇಲ್ಲ. ಆ್ಯಸ್ ಎ ಮಿಮಿಕ್ರಿ ಆರ್ಟಿಸ್ಟ್ ನನಗೆ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ. ಓಕೆ, ಶಿವರಾಜ್ ಕುಮಾರ್ ಸರ್ ತುಂಬ ಸಕ್ಕತ್ತಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಬಟ್ ನನಗೆ ಅಪ್ಪು ಸರ್ ಅವರು ಧ್ವನಿ ಮುಖಾಂತರ ನಾನು ಅದನ್ನು ನೋಡಬೇಕಿತ್ತು ಸಿನಿಮಾನ ಅಂತ ನನಗೆ ಭಾಳಷ್ಟು ಆಸೆ ಇತ್ತು. ಸೊ ಆ ಕ್ಷಣದಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಇಲ್ಲ ಅಪ್ಪು ಸರ್ ಅವರ ವಾಯ್ಸ್ನ ನಾನು ಮಾಡಲೇಬೇಕು, ಅಟ್ ಎನಿ ಕಾಸ್ಟ್ ನಾನು ಇದನ್ನು ಟ್ರೈ ಮಾಡಬೇಕು ಹಂಗೆ ಅಂತ. ಸೊ ಆವಾಗಲಿಂದ ಸ್ಟಾರ್ಟ್ ಮಾಡಿ ಅವರ ವಾಯ್ಸ್ನ ಕಲಿಬೇಕಾದ್ರೆ ಫಸ್ಟ್ ಡೈಲಾಗ್ ಕೇಳಿದ್ರಿ ನೀವು. ಫಸ್ಟ್ ಡೈಲಾಗ್ ಏನಂತಂದರೆ ಅವ್ರದ್ದು ಜಾಕಿ ಫಿಲಮ್ದು ಡೌಟ್ ರಾಜ ಇದೆಯಲ್ಲ, ಅದು ಹೇಳ್ಬೋದಾ ಯಾ ಹೇ ಡೌಟ್ ರಾಜ, ನಾ ಡೌಟ್ ಇಟ್ಕೊಂಡಿಲ್ಲ ಕಣೋ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದೇ ಆಗಿರಲಿ ಹಡ್ಸೋ ನಾವಾಗಿರಬೇಕು. ಎಸ್, ಥ್ಯಾಂಕ್ ಯು. ಅಂದರೆ ನೀವು ಹೇಳ್ದಾಗೆ ಜೇಮ್ಸ್ ಸಿನಿಮಾದಲ್ಲಿ ನಾನು ಕೂಡ ನೋಡುವಾಗ ಶಿವಣ್ಣ ಅವರು ಅತಿ ದೊಡ್ಡ ಲೆಜೆಂಡ್. ಶಿವಣ್ಣ ಅವರು ನಮಗೆ ಅಪ್ಪು ಸರ್ ಫ್ಯಾನ್ ಆಗಿ ಶಿವಣ್ಣ ಧ್ವನಿ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಕಷ್ಟ ಆಯಿತು. ಧ್ವನಿ ಕೊಡೋಕ್ಕೂ ಅಪ್ಪು ಸರ್ ಇರಲಿಲ್ವಾ ಅಂತ. ಆ ಕಷ್ಟನ ನೀವು ಕೂಡ ಒಬ್ಬರು ಅಭಿಮಾನಿ, ಚಿಕ್ಕ ವಯಸ್ಸಿನಿಂದನೂ ಅಪ್ಪು ಸರ್ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೆ ಅಂತೀರಾ. ನಿಮಗೆ ಎಷ್ಟು ಕಷ್ಟ ಆಯಿತು? ನನಗೆ ಅದು ತುಂಬಾ ಕಷ್ಟ ಆಯಿತು. ಯಾಕೆಂತಂದರೆ ಅಪ್ಪು ಸರ್ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬೆಳೆದಿರೋದು. ಅವ್ರದ್ದು ಡ್ಯಾನ್ಸ್ ಆಗಲಿ, ಅವ್ರದ್ದು ಫೈಟ್ ಆಗಲಿ, ಎಲ್ಲರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಅವರ ಡ್ಯಾನ್ಸು ಫೈಟು ಆ ಥರ ನೋಡಿ ಅವ್ರನ್ನ ಇಷ್ಟಪಟ್ಟಿದ್ದು ಅಂತ ಅಂದಾಗ, ಆ್ಯಸ್ ಎ ಮಿಮಿಕ್ರಿ ಆರ್ಟಿಸ್ಟ್ ಐ ಲವ್ ಎವ್ರಿಬಡಿ ವಾಯ್ಸ್ ಅಂತಂದರೆ ಎಲ್ರದ್ದು ವಾಯ್ಸ್ ಕೂಡ ನನಗಿಷ್ಟ. ಅವ್ರು ಇಷ್ಟಪಟ್ಟು ನಾನು ಅದನ್ನು ಮಾಡ್ತೀನಿ. ಯಾವುದೇ ಒಂದು ಕೆಲಸ ಆಗಲಿ ಇಷ್ಟಪಟ್ಟು ಮಾಡಬೇಕು. ಸೊ ಹಾಗಾಗಿ ಅವ್ರ ವಾಯ್ಸ್ ಕೂಡ ಅಷ್ಟೇ ಇಷ್ಟಪಟ್ಟೆ ಕಲ್ತಿದ್ದು ಅದನ್ನು. ಸೊ ಕಲಿಬೇಕಾದ್ರೆ ತುಂಬ ಕಷ್ಟ ಆಯಿತು, ಒಪ್ಕೊತೀನಿ. ಬಟ್ ಕಲ್ತ ಮೇಲೆ ತುಂಬ ಇಷ್ಟ ಆಯಿತು. ಈಗ KD ಸಿನಿಮಾ ನೋಡಿದ್ದೀರಾ ಅಂತ ಅನ್ಕೋತೀನಿ. KD ಸಿನಿಮಾದಲ್ಲಿ ಒಂದು ಡೈಲಾಗ್ ತುಂಬ ವೈರಲ್ ಆಗ್ತಿದೆ, ಮೊದಲನೇ ಕಿತ ಮುಚ್ಚಿಡಿದೀವಿ ಅಂತ ಧ್ರುವ ಸರ್ಜಾ ಅವರು ಹೇಳೋದು. ಅದನ್ನು ರಾಜ್ ಸಿನಿಮಾದಲ್ಲಿ ಇದೇ ಡೈರೆಕ್ಟರ್ ಪ್ರೇಮ್ ಅವ್ರು ಹಾಕಿದ್ರು. ರಾಜ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಕೈಲಿ ಹೇಳ್ಸಿರ್ತಾರೆ. ಅವ್ರ ನೆನಪಿಗೋಸ್ಕರನೇ ಇದರಲ್ಲಿ KD ಸಿನಿಮಾದಲ್ಲಿ ಹಾಕಿದ್ದೀವಿ ಅಂತಾರೆ. ಆ ಡೈಲಾಗ್ ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಆಫ್ಟರ್ KD ನೋಡಿದ್ಮೇಲೆ? ಲೈಕ್ ಏನಿಲ್ಲ, ಲೈಕ್ ಅವರು ರಾಜ್ ಸಿನಿಮಾದಲ್ಲಿ ನೋಡಿ ನಾನು ಕೂಡ KD ರಿವ್ಯೂ ಮಾಡಿದ್ದೆ ಮೊನ್ನೆ. ಪ್ರೇಮ್ ಸರ್ ಕೂಡ ಅದನ್ನು ಸ್ಟೋರಿಗೆ ಹಾಕ್ಕೊಂಡಿದ್ರು, ಮೆನ್ಷನ್ ಕೂಡ ಮಾಡಿದರು. ಸೊ ಅದರಲ್ಲಿ ಲೈಕ್ KD ಮೂವಿಗೆ ರಿವ್ಯೂ ಮಾಡಬೇಕು ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ಅಪ್ಪು ಸರ್ ಬಂದು ಎಲ್ಲ ಸಿನಿಮಾಗಳಿಗೂ ರಿವ್ಯೂ ಕೊಡ್ತಾಯಿದ್ರು. ಯಾಕೆಂತಂದರೆ ಅವ್ರು ಲಾಸ್ಟ್ ರಿವ್ಯೂ ಕೊಟ್ಟಿದ್ದು ಕೂಡ ಅವತ್ತು ಬೆಳಗಿನ ಜಾವ ಬಜರಂಗಿ 2ಗೆ ಅನಿಸುತ್ತೆ, ಬಜರಂಗಿ 2ಗೆ ಅಂತ ರಿಲೀಸ್ ದಿನ, ಅದಕ್ಕೂ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾನು ಅವ್ರದ್ದು ಎಲ್ಲ ಇಂಟರ್ವ್ಯೂ, ಎಲ್ಲ ರಿವ್ಯೂ, ಅವ್ರದ್ದು ಎಲ್ಲ ಮೀಡಿಯಾ ಕವರೇಜ್ ಎಲ್ಲ ಕೂಡ ನೋಡ್ತಾ ಇದ್ದೆ. ಯಾಕೆಂದರೆ ಅಷ್ಟು ಅವ್ರು ಅಂದರೆ ಅಷ್ಟು ಇಷ್ಟ.
ಸೊ ಅದನ್ನು ನೋಡ್ತಾ ನೋಡ್ತಾ ಓಕೆ ಲೆಟ್ಸ್ ಟ್ರೈ. ಇಫ್ ಇನ್ ಕೇಸ್ ಅಪ್ಪು ಸರ್ ಏನಾದರೂ ಇದ್ದಿದ್ದರೆ KD ಸಿನಿಮಾಗೆ ಯಾವ ರೀತಿ ರಿವ್ಯೂ ಕೊಡ್ತಿದ್ರು ಅದನ್ನು ಸ್ಕ್ರಿಪ್ಟ್ಸ್ಗಳು ಬರ್ಕೊಂಡು ಸೊ ಚಲೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದೇ ರೀತಿ ರಿವ್ಯೂ ಕೊಟ್ಟೆ. ಸೊ ಅದರಲ್ಲೂ ಕೂಡ ಒಂದು ಮೆನ್ಷನ್ ಮಾಡಿದ್ದೀನಿ, ಲೈಕ್ ಧ್ರುವ ಸರ್ಜಾ ಅವರು ಕೂಡ ಹೇಳಿರೋದು, ಆಮೇಲೆ ಅಪ್ಪು ಸರ್ ಕೂಡ ಹೇಳಿರೋದನ್ನ ಎರಡನ್ನೂ ಕೊಲ್ಯಾಬ್ ಮಾಡಿ ಅದನ್ನು ಹಾಕಿದ್ದೀನಿ. ಸೊ ರಾಜ್ ಫಿಲಮ್ದ ನೀವೇನು ಟ್ರೈ ಮಾಡಿದ್ರಿ ಅದನ್ನು? ಲೈಫಲ್ಲಿ ಮೊದಲೇಕಿಂತ ಮಚ್ಚಿಡ್ದೀವನೆ, ಅಪ್ಪಿ ತಪ್ಪಿ ಯಾರಾದರೂ ಉಳ್ಕೊಂಬಿಟ್ರು ಕೊಚ್ಚಾಕ್ಬಿಡ್ತೀನಿ. ಇನ್ನು ಅಪ್ಪು ಸರ್ ಅಂತಂದ್ರೇ ಹಂಬಲ್, ಡೌನ್ ಟು ಅರ್ತ್ ವ್ಯಕ್ತಿತ್ವ, ಹ್ಯುಮ್ಯಾನಿಟಿಗೆ ತುಂಬ ಮಹತ್ವವನ್ನು ಕೊಡ್ತಾಯಿದ್ರು. ಪ್ರತಿಯೊಬ್ಬರು ಕೂಡ ಒಂದು ಯಾವ್ದು ಸ್ಥಾನ ಅಂತಲೂ ಕೇಳ್ದೇ ಯಾರೇ ಸಿಕ್ಕಿದ್ರು ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯಿತಾ ಅಂತ ಮೊದಲು ಕೇಳ್ತಿದ್ರು. ನೀವು ಯಾವತ್ತಾರು ಅಪ್ಪು ಸರ್ನ ಭೇಟಿ ಮಾಡೋ ಅವಕಾಶಗಳೇನಾದ್ರು ಸಿಕ್ಕಿತ್ತಾ? ಸೊ ಭೇಟಿ ಅಂದರೆ ಬುದ್ಧಿ ಬಂದ ಮೇಲೆ ಭೇಟಿ ಮಾಡಿಲ್ಲ. ಯಾಕೆಂದರೆ ಬುದ್ಧಿ ಬರೋಕ್ಕೂ ಮುಂಚೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅನಿಸುತ್ತೆ, ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಮೀಟ್ ಮಾಡಿದ್ದ ನೆನಪುಗಳು ಉಂಟು. ಬಟ್ ಅಷ್ಟು ನೆನಪಿಲ್ಲ ಹೇಗೆ ಅಂತ. ಬಟ್ ನಮ್ಮ ತಂದೆಯವ್ರು ಕರ್ಕೊಂಡು ಬಿಂದಾಸ್ ಶೂಟಿಂಗ್ ಟೈಮಲ್ಲಿ ಕರ್ಕೊಂಡು ಹೋದಾಗ ಒಂದು ಕಾರಲ್ಲಿ ಏನೋ ಟ್ರಾಫಿಕ್ ಇತ್ತು ಅನಿಸುತ್ತೆ ಆ ಟೈಮಲ್ಲಿ. ಆವಾಗ ನಮ್ಮಪ್ಪ ಹೋಗಿ ಐಡೆಂಟಿಫೈ ಮಾಡಿ ಅಪ್ಪು ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅಂತ ಅಂದಾಗ ಪಾಪ ಅವರು ಕಿಟಕಿ ಇಳಿಸಿ ಲೈಕ್ ನಮ್ಮ ತಂದೆ ಜೊತೆ ಮಾತಾಡಿದ್ದ ನೆನಪು. ಆಮೇಲೆ ನನಗೂ ಕೂಡ ಬ್ಲೆಸ್ ಮಾಡಿದ್ದ ನೆನಪು ಅಷ್ಟಿಲ್ಲ. ಬಟ್ ನಮ್ಮ ತಂದೆಯವ್ರು ಹೇಳ್ತಾರೆ, ಇಲ್ಲ ಒಂದು ಸಲ ಕೆನ್ನೆ ಹಿಂಗೆ ಅಂದಿದ್ರು ಅಪ್ಪು ಸರ್ ನಿನಗೆ ಅಂತ. ಸೊ ಅದು ಪುಣ್ಯ ನಮಗೆ, ಅವರು ಒಂದು ಸ್ಪರ್ಶ ನಮ್ಗೆ ಆಗಿದೆ ಅಂತ ಅಷ್ಟೇ. ಎಸ್, ಇನ್ನು ನನ್ನ ಹಾಗೆ ತುಂಬ ಜನ ಕೂಡ ನಿಮ್ಮ ಮಿಮಿಕ್ರಿನ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದ್ರು. ಒಂದಷ್ಟು ಚಾನಲ್ಗಳಿಗೆ ಕರೆಸಿ ಕೂಡ ನಿಮ್ಮನ್ನ ಮಾತನಾಡಿಸಿದ್ರು, ಒಂದಷ್ಟು ಅಭಿಮಾನಿಗಳು ಕೂಡ ಮಾತನಾಡಿಸಿದ್ರು. ಯಾರಾದರೂ ರೆಕಗ್ನೈಸ್ ಮಾಡ್ತಾರಾ ನಿಮ್ಮನ್ನ? ಎಲ್ಲಾದರೂ ಹೋದಾಗ ಒಂದು ಸಲ ಮಾತಾಡಿ ಅಪ್ಪು ಸರ್ ಥರ ಮಾತಾಡಿ ಅಂತ ಯಾರಾದರೂ ಕೇಳಿರೋದುಂಟಾ? ಲೈಕ್ ಎಲ್ಲರೂ ರೆಕಗ್ನೈಸ್ ಮಾಡಲ್ಲ, ಬಟ್ ಕೆಲವರು ಅಪ್ಪು ಅಭಿಮಾನಿ, ಕಲ್ಟ್ ಅಭಿಮಾನಿಗಳಂತ ಏನು ಇರ್ತಾರಲ್ಲ ಅವ್ರುಗಳಿಗೆ ರೆಕಗ್ನೈಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೂಡ ದರ್ಶನ್ ಸರ್ ಫ್ಯಾನ್ಸ್ ಕೂಡ ರೆಕಗ್ನೈಸ್ ಮಾಡ್ತಾರೆ, ಓ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಅಪ್ಪು ಸರ್ ಅವರ ವಾಯ್ಸ್ ಕೂಡ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ಎಸ್ ಸರ್ ಫ್ಯಾನ್ಸ್ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಎಲ್ಲ ಆದಷ್ಟು ಯಾರ್ಯಾರು ಸಿನಿ ಪ್ರೇಯರ್ ಅಂತ ಯಾರ್ಯಾರಿದ್ದಾರೆ ಅವರೆಲ್ಲ ಅದನ್ನು ಹೇಳ್ತಾರೆ, ಲೈಕ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಪ್ಪು ಸರ್ ಅವರ ವಾಯ್ಸ್ನಾಗೆ ಅಂತ. ಈಗ ಮೊನ್ನೆ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ಹೇಳ್ಕೊಳ್ಳೇಬೇಕು. ಸೊ ಆಂಧ್ರ ಪ್ರದೇಶದಿಂದ ಒಂದು ಫೋನ್ ಬಂದಿತ್ತು ನನಗೆ. ಆಂಧ್ರ ಪ್ರದೇಶದಿಂದ ಒಬ್ಬರು ಫೋನ್ ಮಾಡು, ಬಟ್ ಅಷ್ಟು ಕನ್ನಡ ಮಾತಾಡೋಕ್ಕೆ ಬರ್ತಿರಲಿಲ್ಲ ಅವ್ರಿಗೆ. ನಾನು ಕೇಳಿದೆ ಏನು ಮ್ಯಾಟರ್ ಏನು ಅಂತ ಹೇಳಿದಾಗ ಅವ್ರು ಹೇಳಿದ ಮ್ಯಾಟರ್ ಏನಂತಂದರೆ, ನಮ್ಮ ತಾಯಿ ಹುಷಾರಿಲ್ಲ, ನಮ್ಮ ತಾಯಿಗೆ ಹುಷಾರಿಲ್ಲ. ಸೊ ಅವರು ಇವತ್ತು ನಾಳೆ ಅನ್ನೋಂಗಿದ್ದಾರೆ. ಸೊ ನೀವೇನಾದರೂ ಅಪ್ಪು ಸರ್ ಅವರ ವಾಯ್ಸಲ್ಲಿ ನನಗೆ ವಾಯ್ಸ್ ಓವರ್ ಕೊಟ್ಟು ಕಳಿಸ್ಬೋದಾ ಅಂತ ಕೇಳಿದ್ರು. ನಾನು ಏನಕ್ಕೆ ಹಂಗೆ ಅಂತ ಕೇಳಿದಾಗ ಅವರು ಪಾಪ ಆ್ಯಕ್ಚುಲಿ ಅವ್ರಿಗೆ ಹೆಂಗೆ ಅದನ್ನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಅವ್ರ ಮನೇಲಿ ಅಪ್ಪು ಸರ್ ಅವರ ದೊಡ್ಡ ಫ್ರೇಮ್ ಹಾಕಿರೋದು ಅದು ಇದೆಲ್ಲ ಕಳಿಸ್ಬಿಟ್ಟು, ನಮ್ಮ ತಾಯಿ ಅವ್ರಿಗೆ ದೊಡ್ಡ ಅಭಿಮಾನಿ, ನನಗೆ ಅಷ್ಟು ಕನ್ನಡ ಮಾತಾಡೋಕ್ಕೆ ಬರಲ್ಲ, ಬಟ್ ಅಪ್ಪು ಸರ್ ಅಂದರೆ ಸಖತ್ ಇಷ್ಟ, ಅವ್ರಿಗೆ ನೀವು ಒಂದು ವಾಯ್ಸ್ ಓವರ್ ಮಾಡಿ ಕಳಿಸಿ ಪ್ಲೀಸ್. ಸೊ ಅವ್ರು ಇದನ್ನು ನೋಡ್ತಾರೆ ಹಂಗೆ ಅಂತ ಹೇಳಿದ್ರು. ನಾನು ಕೂಡ ಅವ್ರಿಗೆ ಮಾಡಿ ಕಳಿಸಿದೆ. ಅವರು ತುಂಬಾ ಖುಷಿಪಟ್ಟು, ಅವ್ರಿಗೆ ಆ್ಯಕ್ಚುಲಿ ಅದು ಕನ್ನಡದಲ್ಲೇ ಹೇಳಿದ್ದು ಅಪ್ಪು ಸರ್ ಅವರ ಧ್ವನಿ ಮುಖಾಂತರ. ಬಟ್ ಅದನ್ನು ರೆಕಗ್ನೈಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ವಿ. ಸೊ ಈ ಥರದೊಂದು ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ. ಸೊ ಅವ್ರಿಗೆ ಅದನ್ನು ರೀಚ್ ಆಗುತ್ತೆ ಅಂತ ಅಂದಾಗ, ಅಲ್ಲಿವರೆಗೂ ರೀಚ್ ಆಗಿದೆ ಅಂತ ಅಂದಾಗ ಸಖತ್ ಹೆಮ್ಮೆ ಪಡೋಂಥ ವಿಷಯ ಅದು. ಈಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ, AI ಬಂದಿದೆ, ಗ್ರಾಫಿಕ್ಸ್ ಎಲ್ಲ ಇನ್ನೂ ತುಂಬ ಇಂಪ್ರೂವ್ ಆಗ್ತಿದೆ. ಅಪ್ಪು ಅಭಿಮಾನಿಗಳು ಕೇಳ್ತಾನೆ ಇರ್ತಾರೆ, ಅಪ್ಪು ಸರ್ ಅವ್ರ ಫ್ಯಾನ್ಸು ಗ್ರಾಫಿಕ್ ಮೂಲಕಾರು ತನ್ನಿ, ಅಪ್ಪು ಸರ್ನ ವಾಪಸ್ ಸ್ಕ್ರೀನ್ ಮೇಲೆ AI ಮೂಲಕಾರು ತನ್ನಿ ಅಂತ ಕೇಳ್ತಿರ್ತಾರೆ. ನಿಮಗೆ ಯಾವುದಾದ್ರೂ AI ಮೂಲಕ ತರ್ತೀವಿ, ನೀವು ವಾಯ್ಸ್ ಓವರ್ ಕೊಡ್ಬೋದಾ ಅಂತ ಯಾವುದಾದ್ರು ಆಪರ್ಚುನಿಟಿ ಬಂದಿದೆಯಾ? ಅಥವಾ ಆಪರ್ಚುನಿಟಿ ಏನಾದರೂ ಬಂದರೆ ನೀವು ರೆಡಿ ಇದ್ದೀರಾ? ನಾನು ಖಂಡಿತವಾಗ್ಲೂ ರೆಡಿ ಇದ್ದೀನಿ. ಯಾಕೆಂತಂದರೆ ಅಥವಾ ಯಾರೇ ಏನಾದರೂ ಅವ್ರು ಬಯೋಪಿಕ್ ಮಾಡಿದ್ರು ಅಥವಾ ಏನೇ ಒಂದು ಅವ್ರ ರಿಲೇಟೆಡ್ ಏನೋ ಮಾಡಿದ್ರು, ಅದಕ್ಕೆ ವಾಯ್ಸ್ ಆಗಿ ನಾನು ಯಾವಾಗಲೂ ಇರ್ತೀನಿ. ಸೊ ಅದಕ್ಕೆ ಮಾತ್ರ ಮಿಸ್ ಮಾಡೋಕ್ಕೋಗಲ್ಲ. ಯಾರೇ ಏನೇ ಕಾಲ್ ಮಾಡಿ, ಈಗ ಅಪ್ಪು ಸರ್ದು ಒಂದು ಮಾಡಿದ್ದಾರೆ, ಸೊ ನೀವು ವಾಯ್ಸ್ ಕೊಡಿ ಹಂಗೆ ಅಂತಂದರೆ ನಾನು ಖಂಡಿತವಾಗ್ಲೂ ಅಪ್ಪು ಸರ್ಗೆ ಧ್ವನಿ ಕೊಡ್ತೀನಿ. ಯಾಕೆಂತಂದರೆ ನನಗೆ ಗೊತ್ತು ಆ ನೋವೇನು ಅಂತ. ಜೇಮ್ಸ್ ಮೂವಿಗೆ ಒಂದು ಡಬ್ಬಿಂಗ್ ಮಾಡೋಕ್ಕಾಗಿಲ್ಲ ಅಂತ ಸಖತ್ ಬೇಜಾರಿದೆ ನನಗೆ. ಸೊ ಇನ್ನು ಮುಂದೆ ಯಾರಾದರೂ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ವಾಯ್ಸ್ ಓವರ್ನ ಕೊಡೋಕ್ಕೆ ರೆಡಿ ಇದ್ದೀನಿ. ಎಸ್, ಇನ್ನು ನಮ್ಮ TV ವೀಕ್ಷಕರಿಗೆ ಒಂದಷ್ಟು ಡೈಲಾಗ್ ಮೂಲಕ ಹೇಳೋದಾದರೆ, ಏನಾದರೂ ಒಂದು ಅಪ್ಪು ಸರ್ ಫ್ಯಾನ್ಸಿಗೆ, ನಮ್ಮ ವೀಕ್ಷಕರಿಗೆ ಯಾವುದಾದ್ರು ಒಂದಿಷ್ಟು ಡೈಲಾಗ್ಗಳನ್ನು ಹೇಳೋದಾದರೆ ನಮ್ಮ ಸೆಗ್ಮೆಂಟ್ ಕಡೆದಾಗಿ. ಇರೋದೊಂದು ಜೀವನ, ಹಿಂದೇನಾಯಿತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ, ನಾವೇನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದಾನೆ ವಿಧಿ, ನಮ್ಮದು ನಿಮ್ದು ಏನಿಲ್ಲ. ಸೊ ಹೋಗಿ ಬರ್ತೀನಿ ಅಂತ ಒಂದು ನಂಬಿಕೆ ಅದ, ಬರ್ತೀನಿ ವಾಪಸ್. ಥ್ಯಾಂಕ್ ಯು.
ಕನ್ನಡದ ಕೋಟ್ಯಾಧಿಪತಿ ನೋಡಿರ್ತೀರಾ ಅನ್ಕೋತೀನಿ, ಅದೇನಾದರೂ ಬರುತ್ತಾ ನಿಮಗೆ? ಕನ್ನಡದ ಕೋಟ್ಯಾಧಿಪತಿಲಿ ಅಪ್ಪು ಸರ್ ಇಂಟ್ರೋ ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೀರಾ? ಅದೇನಾದ್ರು ಟ್ರೈ ಮಾಡ್ಬೋದಾ? ಕನ್ನಡದ ಕೊಟ್ಟಿದ್ದು ಇಂಟ್ರೋ ಪ್ರಾಕ್ಟೀಸ್ ಮಾಡಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡಿ. ಮೇಜರಾಗಿ ಯಾವ ಡೈಲಾಗ್ಗಳನ್ನ ಕೇಳ್ತಾರೆ ಸರ್ ಅಭಿಮಾನಿಗಳು? ಈಗ ಜಾಕಿ ಮೂವಿಲಿ ತುಂಬಾ ಡೈಲಾಗ್ ಇದೆ, ನೀವು ಅವಾಗಲೇ ಹೇಳಿದಾಗೆ ಡೌಟ್ ರಾಜ ಡೌಟ್ ಇಟ್ಕೋಬೇಡ ಕಣೋ, ಈ ಡೈಲಾಗ್ ಆಗಿರ್ಬೋದು, ಕೆಮ್ರಾಜ ಅಂತ ಅಪ್ಪು ಸರ್ ಆ ಟೋನಲ್ಲಿ ಹೇಳೋದು, ಈ ಥರ ಯಾವುದಾದ್ರೂ ಒಂದು ಮೇಜರ್ ಡೈಲಾಗ್ನ ಪ್ರಾಕ್ಟೀಸ್ ಮಾಡಿರೋದು ಉಂಟಾ? ಅದೇನಾದ್ರು ಹೇಳ್ಬೋದಾ ನಮ್ಮ ಅಭಿಮಾನಿಗಳಿಗೆ? ಆದರೆ ತುಂಬ ಮೇಜರ್ ಅಂದರೆ ಎಲ್ಲ ಅಭಿಮಾನಿಗಳು ಕೇಳೋದು ಅದೇ ಡೌಟ್ ರಾಜ, ಜಾಕಿ ಫಿಲಮ್ದು ಅದನ್ನು ಕೇಳ್ತಾ ಇರ್ತಾರೆ. ಎಸ್ ಬ್ರೋ, ಇನ್ನು ಜೇಮ್ಸ್ ಸಿನಿಮಾದಲ್ಲಿ ಶಿವಣ್ಣ ವಾಯ್ಸ್ ಕೊಟ್ಟಿದ್ದಾರೆ, ಬಟ್ ನೀವು ಅಪ್ಪು ಸರ್ ಧ್ವನಿಯಲ್ಲಿ ಟ್ರೈ ಮಾಡೋದಾದರೆ ಜೇಮ್ಸ್ ಸಿನಿಮಾದ ಕೆಲವೊಂದು ಸೀಕ್ವೆನ್ಸ್ಗಳಿಗೆ ಅಪ್ಪು ಸರ್ರೇ ಬಂದು ಹೇಳಿದರೆ ಹೇಗಿರ್ತಿತ್ತು ಅಂತ ಏನಾದರೂ ಟ್ರೈ ಮಾಡ್ಬೋದಾ? ಸೊ ಓಕೆ, ನಾನು ಅದನ್ನು ಕಲಿಬೇಕಾದ್ರೂ ಕೂಡ ಲೈಕ್ ಶಿವರಾಜ್ ಕುಮಾರ್ ಸರ್ ಅವರ ವಾಯ್ಸ್ ಕೂಡ ಕಲಿತು, ಆಮೇಲೆ ಅಪ್ಪು ಸರ್ ವಾಯ್ಸ್ ಕೂಡ ಕಲ್ತಿದ್ದೆ. ಯಾಕೆಂತಂದರೆ ಒಂದು ವಿತ್ ಯುವರ್ ಪರ್ಮಿಷನ್, ಲೈಕ್ ಶಿವರಾಜ್ ಕುಮಾರ್ ಸರ್ ಯಾವ ಥರ ಮಾಡ್ತಿದ್ರು, ಆಮೇಲೆ ಅಪ್ಪು ಸರ್ ಇದ್ದಿದ್ರೆ ಅದು ಯಾವ ಥರ ಮಾಡ್ತಿರೋ ಅಂತ ಹೇಳ್ತೀನಿ. ಸೊ ಫಸ್ಟು ಶಿವರಾಜ್ ಕುಮಾರ್ ಸರ್ ಒಂದು ಸೀನ್ ಇದೆ, ಕಾರಲ್ಲಿ ಹೀರೋಯಿನ್ ಅವ್ರ ಜೊತೆ ಬರ್ತಾ ಇರ್ತಾರೆ ಅಪ್ಪು ಸರ್ ಜೇಮ್ಸ್ ಮೂವಿಲಿ. ಆ ಸೀನ್ಗೆ ಲೈಕ್ ಶಿವರಾಜ್ ಕುಮಾರ್ ಅವರು ವಾಯ್ಸ್ ಕೊಟ್ಟಿರೋದು ಹೆಂಗೆ ಅಂತಂದರೆ, ರೀ ಕ್ಯಾಪ್ಚರ್ ಕೆಲಸ ಬುಕ್ಕೆ ಕಟ್ರಿ ಕಾಯಕವೇ ಕೈಲಸ. 12ನೇ ಶತಮಾನದಲ್ಲಿ ಬಸವಾಡ ಅವರು ಹೇಳಿದ್ದಾರೆ, ಎಷ್ಟೋ ಸಲ ನಾವೇ ದುಡ್ಡು ಹುಡ್ಕೊಂಡ್ರು ದುಡ್ಡು ಹುಟ್ಟಿಲ್ಲ, ಆದರೆ ಈಗ ದುಡ್ಡೇ ನಮ್ಮನ್ನ ಹುಡ್ಕೊಂಡ್ಬಂದಿದೆ, ಬೇಡ ಆದರೆ ಚೆನ್ನಾಗಿರಲ್ಲ ಕಟ್ರಿ. ಸೊ ಫಸ್ಟು ಶಿವರಾಜ್ ಕುಮಾರ್ ಸರ್ ಯಾವ ರೀತಿ ಹೇಳ್ತಿದ್ರು ಅಂತ. ಮೇಡಮ್ ಡಬ್ ಕಡೆದು ಒಂದು ಸ್ಮಾಲ್ ಸ್ಟೋರಿ. ಒಂದು ಊರು, ಒಬ್ಬ ಶ್ರೀಮಂತ ವಯಸ್ಸಾಯಿತು ಸತ್ತೋಗ್ಬಿಟ್ಟ. ಅದೇ ಊರು ಮೇಡಮ್, ಇನ್ನೊಬ್ಬ ಬಡವ ವಯಸ್ಸಾಯಿತು ತೀರೋಗ್ಬಿಟ್ಟ. ಇವರಿಬ್ಬರು ಮಧ್ಯೆ ರೇಂಜಲ್ಲಿ ಅಂತ ಹುಡುಕ್ತಾ ಇದ್ದೀರಿ, ನಿಮಗೆ ಏನಾದ್ರು ಸಿಗ್ತಾ? ನನ್ನ ಪ್ರಕಾರ ರೇಂಜ್ ಅಂದರೆ ರೇಂಜ್ ರೋವರಲ್ಲಿ ಓಡಾಡೋದಲ್ಲ, ಸಿಚುವೇಶನ್ ಚೇಂಜ್ ಆದರೂ ಕ್ಯಾರೆಕ್ಟರ್ ಚೇಂಜ್ ಆಗದೇ ಇರೋ ಥರ ಬದುಕೋದೇ ರಿಯಲ್ ರೇಂಜ್. ಸೊ ಜೇಮ್ಸಲ್ಲಿ ಲೈಕ್ ಶಿವರಾಜ್ ಕುಮಾರ್ ಸರ್ ಈ ಥರ ಒಂದು ಕೊಟ್ಟಿದ್ದಾರೆ, ಆದಷ್ಟು ಟ್ರೈ ಮಾಡಿದ್ದೀನಿ. ಸೊ ಈಗ ಅಪ್ಪು ಸರ್ ಏನೋ ಇದ್ದಿದ್ದಾರೆ, ಇದೇ ಡೈಲಾಗ್ನ ಯಾವ ರೀತಿ ಹೇಳ್ತಿದ್ರು ಅಂತ. ಮೇಡಮ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಸ್ಟೋರಿ. ಒಂದು ಊರು, ಒಬ್ಬ ಶ್ರೀಮಂತ ವಯಸ್ಸಾಯಿತು ಸತ್ತೋಗ್ಬಿಟ್ಟ. ಅದೇ ಊರು ಮೇಡಮ್, ಇನ್ನೊಬ್ಬ ಬಡವ ವಯಸ್ಸಾಯಿತು ತೀರೋಗ್ಬಿಟ್ಟ. ಇವರಿಬ್ಬರು ಮಧ್ಯೆ ರೇಂಜಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ನಿಮಗೆ ಏನಾದ್ರು ಸಿಗ್ತಾ? ನನ್ನ ಪ್ರಕಾರ ರೇಂಜ್ ಅಂದರೆ ರೇಂಜ್ ರೋವರಲ್ಲಿ ಓಡಾಡೋದಲ್ಲ, ಸಿಚುವೇಶನ್ ಚೇಂಜ್ ಆದರೂ ಕ್ಯಾರೆಕ್ಟರ್ ಚೇಂಜ್ ಆಗದಿರೋ ಥರ ಬದುಕೋದೇ ರಿಯಲ್ ರೇಂಜ್. ಎಸ್ ಬ್ರೋ, ಈಗ ನೀವು ಡೈಲಾಗ್ ಹೇಳುವಾಗ ನನಗೊಂದು ಕ್ವಶನ್ ಕೇಳಬೇಕಂತ ಅನಿಸ್ತು. ಮ್ಯಾನರಿಸಮ್ನು ಕೂಡ ತುಂಬಾ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅಪ್ಪು ಸರ್ದು, ಹೆಂಗೆ ಬ್ರೋ ಇದು? ಅಂದರೆ ನಾನು ಸಖತ್ ಅಬ್ಸರ್ವ್ ಮಾಡ್ತೀನಿ, ಯಾವುದೇ ಒಂದು ಆ್ಯಕ್ಟರ್ ಆದರೂ ಲೈಕ್ ಅವ್ರ ಕೈ ಯಾವ ಥರ ಆ್ಯಕ್ಷನ್ ಮಾಡ್ತಾರೆ, ಅವರ ಫೇಸ್ ಯಾವ ರೀತಿ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ ಅವ್ರದ್ದು ಮಿಮಿಕ್ರಿ ಎಲ್ಲ ಮಾಡ್ಬೇಕಾದ್ರೆ ನಾನು ತುಂಬ ಫೇಸ್ ಎಲ್ಲ ಅವ್ರು ಯಾವ ಥರ ಮ್ಯಾನರಿಸಮ್ ಮಾಡ್ತಾರೆ ಅದೇ ಬಾಡಿ ಲ್ಯಾಂಗ್ವೇಜ್ನ ಕ್ಯಾರಿ ಮಾಡ್ತೀನಿ. ಸೊ ಎಸ್ ಸರ್ ಆಗಿರ್ಬೋದು. ಸೊ ಹೀಗೆ ಇವ್ರದ್ದೆಲ್ಲ ಹಿಂಗೆ ಕ್ಯಾರಿ ಮಾಡ್ತಾ ಲೈಕ್ ಆವಾಗಲಿಂದ ನಾನು ಚಿಕ್ಕ ವಯಸ್ಸಿನ ಮಿಮಿಕ್ರಿ ಯಾಕೆಂದರೆ ನಮ್ಮ ತಂದೆ ಹೇಳ್ಕೊಡೋದು ಒಂದೇ ಏನಂದರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ 100% ನೀನು ಕೊಟ್ಟು ಮಾಡಬೇಕು ಅಂತ. ಸೊ ಅದು ಒಂದು ನನ್ನದೇ ಆದಂಥ ಶೈಲಿ ಮಿಮಿಕ್ರಿ ಮಾಡೋದ್ರಲ್ಲಿ. ಅವ್ರ ಬಾಡಿ ಲ್ಯಾಂಗ್ವೇಜ್ನು ಕೂಡ ಸೇರಿಸಿ ಇಮಿಟೇಟ್ ಮಾಡಿ, ಸೊ ವಾಯ್ಸ್ ಕೂಡ ಅದೇ ರೀತಿ ತೆಗೆಯೋಣ ಅಂತ ಅಷ್ಟೇ. ಯಾಕೆಂದರೆ ನಾನು ಹೇಳಿದೆ ನಿಮಗೆ 14 ವರ್ಷದಿಂದ ನಾನು ಮಿಮಿಕ್ರಿ ಮಾಡ್ತಿದ್ದೀನಿ ಅಂತ, ಬಟ್ 16-17 ವರ್ಷದಿಂದ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೀನಿ. ನಾನು ಕೂಡ ಒಬ್ಬ ಥಿಯೇಟ್ರ್ ಆರ್ಟಿಸ್ಟು. ಸೊ ನಮ್ಮದೇ ಆದಂಥ ಒಂದು ಥಿಯೇಟ್ರ್ ಟೀಮ್ನ ಕಟ್ಕೊಂಡು, ಸೊ ಅಲ್ಲಿ ನಾಟಕಗಳು ಮಾಡಿ, ಬೀದಿ ನಾಟಕಗಳು, ಆಮೇಲೆ ರಂಗನಾಟಕಗಳು, ಸುಮಾರು ನಾಟಕಗಳು ಮಾಡ್ತಾ ಸೊ ಆ್ಯಸ್ ಎ ಆ್ಯಕ್ಟರಾಗಿ ಅವರು ಯಾರದೇ ಮ್ಯಾನರಿಸಮ್ ಆದರೂ ಕಲಿಬೇಕು ಅಂತ. ಎಸ್ ಬ್ರೋ, ಖುಷಿ ಆಯಿತು ನಮಗೂ ನಿಮ್ಮ ಜೊತೆ ಮಾತನಾಡಿದ್ದು. ಅಪ್ಪು ಸರ್ ಧ್ವನಿನ ಇಷ್ಟು ಹತ್ತಿರದಿಂದ ಕೇಳೋವಂಥ ಭಾಗ್ಯ ನಮ್ಮದು ಕೂಡ ಆಗಿದೆ. ಬಟ್ ಕಡೆದಾಗಿ ನಮ್ಮ ಟಿ ವಿ ಮೈಸೂರು ವೀಕ್ಷಕರಿಗೆ, ಅಪ್ಪು ಸರ್ ಅಭಿಮಾನಿಗಳಿಗೆ ಅಪ್ಪು ಸರ್ ಧ್ವನಿಯಲ್ಲಿ ಈಗ ಅಪ್ಪು ಸರ್ ಇದ್ದಿದ್ದರೆ ಏನೆಲ್ಲ ಮೆಸೇಜ್ ಕೊಟ್ಟಿರೋರು ಅಂತ ಏನಾದರೂ ಒಂದು ಹೇಳ್ಬೋದಾ? ಎಲ್ರಿಗೂ ನಮಸ್ಕಾರ. ಸೊ ಐ ಹೋಪ್ ಎಲ್ಲ ನಿಮ್ಗಳ ಕೆಲಸ ಚೆನ್ನಾಗಿ ನಡೀತಿದೆ ಅಂದ್ಕೊತೀನಿ. ಸೊ ಯಾರು ಅಭಿಮಾನಿಗಳಿದ್ದೀರಾ, ಸೊ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲೇ ಇರ್ತೀನಿ. ಸೊ ನೀವು ಮಾಡೋ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡಿ. ಸೊ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾ ನಿಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಮರ್ ಕುಶಾಲ್ ಅವರು ಯಾವ ರೀತಿ ಅಪ್ಪು ಸರ್ ಧ್ವನಿಯನ್ನು ಮಿಮಿಕ್ರಿ ಮಾಡಿ, ಅಷ್ಟು ವರ್ಷಗಳಿಂದ ಪ್ರಾಕ್ಟೀಸನ್ನು ಮಾಡಿ ಇಷ್ಟು ಪರ್ಫೆಕ್ಷನ್ನಲ್ಲಿ ಮಿಮಿಕ್ರಿಯನ್ನು ಮಾಡ್ತಿದ್ದಾರೆ. ನಮಗೂ ಕೂಡ ತುಂಬ ಖುಷಿ ಆಯಿತು. ಸ್ಪೆಷಲ್ ಆಗಿ ಅಭಿಮಾನಿಗಳಿಗೆ ನೀವು ಕಮೆಂಟನ್ನು ಮಾಡ್ತಿದ್ರಿ, ಅಪ್ಪು ಸರ್ಗೋಸ್ಕರ ಏನಾದರೂ ಸ್ಪೆಷಲ್ ಸೆಗ್ಮೆಂಟನ್ನು ಮಾಡಿ, ಸ್ಪೆಷಲ್ ಕಾರ್ಯಕ್ರಮ ಮಾಡಿ ಅಂತ. ಅಪ್ಪು ಸರ್ ಧ್ವನಿಯನ್ನೇ ನಾನಿಂದು ನಮ್ಮ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೀನಿ, ಸ್ಪೆಷಲ್ ಆಗಿ ನಮ್ಮ ವೀಕ್ಷಕರಿಗೋಸ್ಕರ ಈ ಸೆಗ್ಮೆಂಟ್. ಎಸ್, ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನಮ್ಮ ಟಿ ವಿ ಮೈಸೂರು, ಇದು ನಿಮ್ಮದೇ ಬ್ರ್ಯಾಂಡ್.